ಸ್ನೇಹಿತರೆ, ನಾವು ಈ ದಿನ ಯು ನೆಕ್ಕಲ್ಲಿ ಈ ಮಾಡೆಲ್ ಅನ್ನೋದು ಕಟ್ ಮಾಡಿ ಮತ್ತು ಸ್ಟಿಚಿಂಗ್ ಅನ್ನೋದನ್ನು ಮಾಡೋಣ. ಅದಕ್ಕೆ ಮೊದಲು ನಾನು ಬಾಡಿ ಫ್ಯಾಬ್ರಿಕ್ಕು, ಅದರ ಬ್ಲೌಸು, ಲೈನಿಂಗು ಎರಡನ್ನೂ ತೊಗೊಂಡಿದ್ದೀನಿ. ಮತ್ತು ಅದಕ್ಕೂ ಮೆಜರ್ಮೆಂಟ್ ಎಲ್ಲ ನಾನು ಒಂದು ಸಲ ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ನೋಡಿ. ಚೆಸ್ಟ್ ಅಂದರೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಸೇರಿದ್ದೇನೆ, ನಮಗೆ ಟೋಟಲ್ಲು 46 ಇಂಚು ಬರುತ್ತೆ. ಹಾಗೆ ಬ್ಲೌಸ್ ಲೆಂತ್ ಬಂದಿದ್ದಾನೆ, ಇದು 15.5 ಇಂಚು ಬರುತ್ತೆ. ನೆಕ್ ವಿಡ್ತು ಟಾಪ್ ಸೈಡ್ ಬಂದಿದ್ದಾನೆ ನಮಗೆ 238 ಬರುತ್ತೆ. ಹಾಗೆ ಶೋಲ್ಡರ್ ಬಂದುಬಿಟ್ಟಿದ್ದಾನೆ 4 ಇಂಚು. ಹಾಗೆ ನೆಕ್ ವಿಡ್ತು ಬಂದಿದ್ದಾನೆ ಬಾಟಮ್ ಸೈಡ್ ಬಂದಿದ್ದಾನೆ 3.5 ಇಂಚು ಬರ್ತದೆ. ಮತ್ತು ನೆಕ್ ಟಾಪ್ ಸೈಡಿಂದ ಬಂದಿದ್ದಾನೆ ನಮಗೆ ಒಂದು 10.75 ಇಂಚ್ ಅನ್ನೋದು ಬರುತ್ತೆ. ಇದನ್ನು ನಾನು ಸ್ಕ್ವೇರ್ ಟೈಪಲ್ಲಿ ಫಸ್ಟು ಮಾರ್ಕ್ ಅನ್ನೋದನ್ನು ಮಾಡ್ಕೊತಾ ಇದ್ದೀನಿ. ಇದು ಅರ್ಧ ಅಂದರೆ ಹಾಫ್ ಫೋಲ್ಡಿಂಗ್ ಮಾತ್ರ ನಾನು ಮೆಜರ್ಮೆಂಟ್ಗಳೆಲ್ಲ ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇರೋದು. ಅದನ್ನು ಯು ಶೇಪಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದಾನೆ. ನೆಕ್ಸ್ಟ್ ಪೇಪರ್ ಕ್ಯಾನ್ವಸ್ಸು ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು, ಈಗ ಲೈನಿಂಗ್ ನಾವು ಏನು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀವೋ ಸೇಮ್ ಅದೇ ಮೆಜರ್ಮೆಂಟಿಗೆ ಈ ಪೇಪರ್ ಕ್ಯಾನ್ವಸನ್ನು ಮಾಡಿಕೊಂಡು ನಾನು ಇವಾಗ ನೆಕ್ ಅನ್ನೋದನ್ನು ಕಟ್ ಮಾಡ್ತಾಯಿದ್ದೀನಿ. ಈ ಥರ ಕಟ್ ಮಾಡೋ ಟೈಮಲ್ಲಿ ಪೇಪರ್ ಕ್ಯಾನ್ವಾಸು, ನೆಕ್, ಇವಾಗ ಬ್ಲೌಸ್ ಪೀಸು, ನೆಕ್ಕು ಎರಡು ಒಂದೇ ಲೆವೆಲಾಗಿರೋ ಥರ ನೋಡ್ಕೊರಿ. ಅದಾದ ಮೇಲೆ ನೆಕ್ಕು ಅಂದರೆ ನಾವು ಇವಾಗ ಮೇಲ್ಗಡೆ ಪ್ಯಾಚ್ ಬರಬೇಕಲ್ವ, ಆ ಪ್ಯಾಚ್ ಬಂದಿದ್ದೇನೆ ನಮಗೆ ಮೆಜರ್ಮೆಂಟು 1/4 ಇಂಚು ಬೇಕು. ಈಗ ನಾನು ಮಾರ್ಕ್ ಮಾಡ್ತಾ ಇರೋದು ಬಂದಿದ್ದೇನೆ, ಇದು 1/4 ಇಂಚು ಇರ್ತದೆ. ಈ ರೌಂಡ್ ಶೇಪ್ ಇರ್ತದಲ್ವ, ಇಲ್ಲಿ ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ರೌಂಡ್ ಶೇಪ್ ಅನ್ನೋದು ಸ್ವಲ್ಪ ನೀಟಾಗಿ ರೆಡಿ ಮಾಡ್ಕೊರಿ. ಅದನ್ನು ಫುಲ್ ಸ್ಟ್ರೈಟ್ ಮೇಲ್ಗಡೆ ಗಂಟ ಮಾರ್ಕ್ ಮಾಡ್ಕೊಂಡಿದ್ದೇನೆ. ಇವಾಗ ಪೇಪರ್ ಕ್ಯಾನ್ವಸ್ ನೆಕ್ ಸೈಡ್ ಒಂದೇ ಲೆವೆಲಾಗಿ ಇಟ್ಕೊಂಡು, ಇವಾಗ ನಾನು ಮಾರ್ಕ್ ಮಾಡೋ ಟೈಮಲ್ಲಿ ಏನಾದರೂ ಹೆಚ್ಚು ಕಡಿಮೆ ಏನಾದ್ರು ಇದ್ದಲ್ಲಿ ಈಗ ಕಟ್ ಮಾಡೋ ಟೈಮಲ್ಲಿ ಅದನ್ನು 100% ನಾವು 1/4 ಇಂಚಿಗೆ ಅನ್ನೋದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ಈಗ ನಾವು ಬಾಡಿ ತಗೊಂಡಿದ್ದೇನ, ಬಾಡಿನಲ್ಲಿ ಅಂದರೆ ನಮ್ಮ ಬ್ಲೌಸಲ್ಲಿ ಉಲ್ಟಾ ಸೀದಾ ಅನ್ನೋದು ಇರ್ತದಲ್ವ, ನಾವು ಉಲ್ಟಾದಲ್ಲಿ ಅಂದರೆ ಒಳಗಡೆ ಸೈಡಕ್ಕೆ ನಾನು ಈ ಲೈನಿಂಗ್ ಅನ್ನೋದನ್ನು ಅಟ್ಯಾಚಿಂಗ್ ಅನ್ನೋದು ಮಾಡ್ತಾಯಿದ್ದೀನಿ. ಓಕೆ, ಈ ಅಟ್ಯಾಚಿಂಗ್ ಅನ್ನೋದು ಮಾಡೋ ಟೈಮಲ್ಲಿ ಲೈನಿಂಗು ಮತ್ತು ಬಾಡಿ ಎರಡೂ ಒಂದೇ ಲೆವೆಲಾಗಿರೋ ಥರ ನೋಡ್ಕೊರಿ. ಯಾಕಂದರೆ ಟ್ವಿಸ್ಟ್ ಬರೋದು, ಲೂಸ್ ಬರೋದು ಈ ಥರ ಯಾವುದಾದ್ರು ಇರಬಾರ್ದು. ಆ ರೀತಿ ಇದ್ದಲ್ಲಿ ನೀವು ಆವಾಗಲೇ ಅದನ್ನು ತೆಗೆದು ಮತ್ತು ನೀಟಾಗಿ ಸ್ಟಿಚ್ ಅನ್ನೋದನ್ನು ಹಾಕ್ಕೊರಿ. ಯಾಕಂದರೆ ಇವೆರಡು ನೀಟಾಗಿದ್ರೇ ನಮಗೆ ಬ್ಲೌಸ್ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಸ್ನೇಹಿತರೆ, ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ಏನೇನೋ ಭೇಟಿ ಕೊಟ್ಟಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಯಾಕಂದರೆ ನಾನು ಈ ಥರ ವೀಡಿಯೋಗೆಲ್ಲ ಏನೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಷನಾಗಿ ಬರುತ್ತೆ. ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಅಟ್ಯಾಚಿಂಗ್ ಎಲ್ಲ ಕರೆಕ್ಟಾಗಿದೆಯೋ ಇಲ್ವೋ ಅಂತ, ಈಗ ನಾವೇನು ಎಕ್ಸ್ಟ್ರಾ ಬಾಡಿ ಫ್ಯಾಬ್ರಿಕ್ ಇದೆಯಲ್ವ, ಆ ಫ್ಯಾಬ್ರಿಕ್ ಎಕ್ಸ್ಟ್ರಾ ಇರೋದು ಲೈನಿಂಗ್ ಲೆವೆಲಾಗಿ ನೋಡಿಕೊಂಡು ಅದನ್ನು ನೆಕ್ಕು ಔಟ್ಸೈಡು ಎಲ್ಲನೂ ಟ್ರಿಮ್ ಅನ್ನೋದನ್ನು ನಾನು ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋ ಟೈಮಲ್ಲಿ ನೋಡ್ಕೋಬೇಕು, ನೀವು ಲೈನಿಂಗ್ ಯಾವುದೇ ಕಾರಣಕ್ಕೂ ಕಟ್ ಮಾಡಬಾರ್ದು, ಓನ್ಲಿ ಬಾಡಿ ಮಾತ್ರ ಕಟ್ ಆಗಬೇಕು. ಓಕೆ ಸ್ನೇಹಿತರೆ, ನಿಮ್ಗೆ ಇದರ ಡೌಟ್ಗಳನ್ನು ಏನಾದರೂ ಇದ್ದಲ್ಲಿ ನನಗೆ ಕಮೆಂಟ್ ಮಾಡಿ, ನಾನು ಕಮೆಂಟ್ ಅನ್ನೋದು ನಿಮಗೆ ರಿಪ್ಲೈ ಅನ್ನೋದು ಮಾಡ್ತಾ ಇರ್ತೀನಿ. ಈಗ ಬಾಟಮ್ ಸೈಡ್ 1/2 ಇಂಚ್ ಮಾರ್ಜಿನ್ ಇತ್ತಲ್ವ, 1/2 ಇಂಚಿಗೆ ನ್ಯಾಚ್ ಅನ್ನೋದು ಹಾಕ್ಕೊಂಡು ಲೈನಿಂಗ್ ಎಲ್ಲ ಕರೆಕ್ಟಾಗಿದೆಯಲ್ಲ ಅಂತ ಚೆಕ್ ಮಾಡಿಕೊಂಡು ಸೈಡ್ಗೆ ಎತ್ತು ಮಾಡಿಕೊಂಡು, ಈಗ ಬ್ಲೌಸಲ್ಲಿ ಒಂದು ಸೈಡ್ ಬಾರ್ಡರ್ ಅನ್ನೋದು ಇರ್ತದಲ್ವ, ಅದನ್ನು 4 ಭಾಗ ಮಾಡ್ಕೊಬಿಟ್ಟು ಅದನ್ನು ನೀಟಾಗಿ ಒಂದು ಬಟ್ಟೆ ಅಂದರೆ ಇವಾಗ ನೆಕ್ ವಿಡ್ತ್ ನಮ್ಗೆ ಎಷ್ಟು ಬೇಕಂತ ಗೊತ್ತಾಯ್ತಲ್ವ, ಆ ವಿಡ್ತ್ ಬರೋ ಥರ ನಾನು ಬಾರ್ಡ್ರನ್ನ ರೆಡಿ ಮಾಡಿಕೊಂಡು, ಈಗ ಪೇಪರ್ ಕ್ಯಾನ್ವಸ್ ಫಸ್ಟೇ ಕಟ್ ಮಾಡ್ಕೊಂಡಿದ್ದೀನಲ್ವ, ಅದು ಕರೆಕ್ಟಾಗಿ ಇವಾಗ 1/8 ಅಷ್ಟು ಅಟ್ಯಾಚಿಂಗ್ ಅನ್ನೋದನ್ನು ನಾನು ಮಾಡ್ತಾಯಿದ್ದೀನಿ. ಈ ಅಟ್ಯಾಚಿಂಗ್ ಮಾಡೋ ಟೈಮಲ್ಲಿ ನೋಡ್ಕೊರಿ, ಈ ಪೇಪರ್ ಕ್ಯಾನ್ವಾಸು ಯಾವುದೇ ರೀತಿ ಅಂತ ಟ್ವಿಸ್ಟ್ಗಳು ಬರಬಾರ್ದು. ಆ ರೀತಿ ನೀವು ನೋಡ್ಕೊಂಡಿದ್ದನ್ನು ಈ ಪೇಪರ್ ಕ್ಯಾನ್ವಾಸ್ ಅನ್ನೋದು ಅಟ್ಯಾಚಿಂಗ್ ಮಾಡ್ಕೊರಿ. ಫಸ್ಟ್ ಮೈನ್ ಥಿಂಕು, ಈ ರೌಂಡ್ ಶೇಪ್ ಅನ್ನೋದನ್ನು ನಾವು ಇಲ್ಲಿ ಸ್ಟಿಚ್ ಮಾಡ್ತಾ ಇರ್ತೀವಲ್ವ, ಈ ಸ್ಟಿಚ್ ಮಾಡೋ ಟೈಮಲ್ಲಿ ನೋಡ್ಕೋಬೇಕು, ಒಂದೇ ಮೆಜರ್ಮೆಂಟ್ ಇರಬೇಕು. ಮೆಜರ್ಮೆಂಟು ಯಾವುದೇ ಕಾರಣಕ್ಕೂ ಔಟ್ ಅನ್ನೋದು ಆಗಬಾರ್ದು. ಆ ರೀತಿ ನೋಡಿಕೊಂಡು ಇವಾಗ ಏನು ಅಟ್ಯಾಚಿಂಗ್ ಅನ್ನೋದು ಮಾಡಿದೆವೋ ಆ ಕಡೆ ಈ ಬಾರ್ಡ್ರ್ ಎಕ್ಸ್ಟ್ರಾ ಇರ್ತದಲ್ವ, ಈ ಎಕ್ಸ್ಟ್ರಾ ಇರೋ ಬಾರ್ಡ್ರನ್ನೆಲ್ಲ ನೀಟಾಗಿ ಕಟ್ಟಿಂಗ್ ಅನ್ನೋದನ್ನು ಮಾಡಿಬಿಡಿ. ಕಟಿಂಗ್ ಮಾಡೋ ನಂತರ ಇದನ್ನು ಟರ್ನ್ ಮಾಡ್ಕೊರಿ, ಆದರೆ ಇನ್ಸೈಡ್ಗೆ. ಆದರೆ ಇವಾಗ ಹಾಕಿರೋ ಮಾರ್ಜಿನ್ ಬಂದುಬಿಟ್ಟಿದ್ದನ್ನು ಸೆಂಟ್ರಿಗೆ ಹೋಗೋ ಥರ. ಈ ಮತ್ತು ಈ ಎಡ್ಜ್ ಸ್ಟಿಚ್ ಅಂದರೆ ಕಿನ್ನರ್ ಹಾಕೋ ಟೈಮಲ್ಲಿ
ಈ ಪೇಪರ್ ಕ್ಯಾನ್ವಾಸು ವೈಟ್ ಕಲರಲ್ಲಿ ಇರ್ತದಲ್ವ, ನಾವು ಬ್ಲೌಸ್ ಬಂದುಬಿಟ್ಟಿದ್ದೇನೆ ಪರ್ಪಲ್ ಕಲರ್. ಆ ಕಾರಣದಿಂದ ಈ ವೈಟ್ ಕಲರ್ ಪೇಪರ್ ಕ್ಯಾನ್ವಾಸ್ ಅನ್ನೋದನ್ನು ಮೇಲ್ಗಡೆಗೆ ಕಾಣಿಸ್ಬಾರ್ದು. ಆ ರೀತಿ ನೋಡಿಕೊಂಡು ಈ ಸ್ಟಿಚ್ ಅನ್ನೋದು ಫುಲ್ಲು ರೌಂಡ್ ಹಾಕ್ಬಿಡಿ. ಇದಾದಮೇಲೆ ಮತ್ತು ಇವಾಗ ನಾವು ಪೇಪರ್ ಕ್ಯಾನ್ವಾಸು ಒಳಗಡೆ ಸೈಡ್ಗೆ ಅಂದರೆ ನೆಕ್ ಸೈಡ್ಗೆ ಕರೆಕ್ಟಾಗಿ 1 ಇಂಚಿಗೆ ಈ ಸ್ಟಿಚಿಂಗ್ ಅನ್ನೋದು ಹಾಕ್ಕೋರಿ. ಈ ಕಾರ್ನರ್ಗಳಲ್ಲಿ ಟ್ವಿಸ್ಟ್ ಅನ್ನೋದು ಬರುತ್ತೆ, ನಿಧಾನಕ್ಕೆ ನೋಡಿಕೊಂಡು ಟ್ವಿಸ್ಟ್ಗಳಿಲ್ಲ ಅಂತ ಈ ಕ್ಯಾನ್ವಾಸ್ ಸ್ಟಿಚ್ ಅನ್ನೋದನ್ನು ಹಾಕ್ಬಿಡಿ. ಓಕೆ, ನೆಕ್ಕೆಲ್ಲ ಒಂದ್ಸಲ ಚೆಕ್ ಮಾಡಿಕೊಂಡು ಕ್ರಾಸ್ ಚೆಕ್ ಮಾಡ್ಕೊಂಡಿದ್ದಾನ. ಇವಾಗ ನೆಕ್ ಸೈಡ್ ಬಂದಿದ್ದೇನ, ಈ ಫುಲ್ಲು ಬಾರ್ಡ್ರ್ ಇರ್ತದಲ್ವ, ಇದು ನೆಕ್ ಸೈಡು, ಇದನ್ನೆಲ್ಲ ಕಟ್ ಮಾಡಿಬಿಡಿ. ಕಟ್ ಮಾಡೋ ನಂತರ ಇನ್ನೊಂದು ಸಲ ಚೆಕ್ ಮಾಡಿಕೊಂಡು ಸೈಡ್ಗೆ ಎತ್ ಮಾಡ್ಕೊರಿ. ಈಗ ಫ್ಲವರ್ಸ್ ಅನ್ನೋದು ಬರುತ್ತಲ್ವ ಅಲ್ಲಿ ಮೇಲ್ಗಡೆ, ಅದಕ್ಕೆ ಬಂದಿದ್ದೇನೆ ನಾನು 2 ಇಂಚಿಗೆ 2 ಇಂಚು ಫ್ಯಾಬ್ರಿಕ್ ತಗೊಂಡು ಅದು ಫಸ್ಟು ನಾನು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿಕೊಂಡೆ. ಆನ ನಂತರ ಮತ್ತೆ ಅದೊಂದು ಫೋಲ್ಡು, ಟ್ರಯಾಂಗಲ್ ಶೇಪ್ ಫೋಲ್ಡಿಂಗು ಮತ್ತು ಒಂದು ಫೋಲ್ಡಿಂಗ್. ಈ ರೀತಿ ಮಾಡ್ಕೊಂಡಾಗ ನಮಗೆ ಈ ಫ್ಲವರ್ಸ್ ಅನ್ನೋದು ರೆಡಿ ಆಗಿಬಿಡ್ತವೆ. ನಮಗೆ ಇದು ಸುಮಾರು ಒಂದು 50 ಫ್ಲವರ್ ಮೇಲೆ ಬೇಕಾಗಬಹುದು. ಓಕೆ, 50 ಫ್ಲವರ್ ರೆಡಿ ಮಾಡ್ಕೊಂಡ ನಂತರ ನಮ್ಗೆ ಇವಾಗೇನು ಬಾರ್ಡ್ರ್ ಇಟ್ಟು ನೆಕ್ ಅಟ್ಯಾಚ್ ಮಾಡ್ಕೊಂಡಿದ್ದಲ್ವ, ಆ ಬಾರ್ಡ್ರನ್ನ ತಗೊಂಡಿದ್ದೇನೆ. ಇವಾಗ ಟಾಪ್ ಸೈಡ್ ಒಂದು ಅರ್ಧ ಇಂಚು ಮಾರ್ಜಿನ್, ಯಾಕಂದರೆ ಇದು ಶೋಲ್ಡ್ರ್ ಅಟ್ಯಾಚ್ ಮಾಡುವಾಗ ಹೋಗ್ಬಿಡ್ತದಲ್ವ, ಅದ್ರ ಬಿಟ್ಬಿಟ್ಟು ಡೌನ್ಗೆ ಒಂದು ಅರ್ಧ ಇಂಚಿಂದ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಇದು ಈ ಫ್ಲವರ್ಸ್ ಅಷ್ಟೇ ನಾವು ಕರೆಕ್ಟಾಗಿ ಎಷ್ಟು ಮೆಜರ್ಮೆಂಟ್ ಬೇಕು, ಎಷ್ಟು ವಿಡ್ತ್ ಬೇಕು ಅನ್ನೋದನ್ನು ನಾವು ಫಸ್ಟ್ ಐಡಿಯಾ ಮಾಡ್ಕೊಂಡಿರ್ತಲ್ವ. ಇವಾಗ ನಾನು ಇದನ್ನು ಮಾಡ್ಕೊತಾ ಇರೋದು ಅರ್ಧ ಇಂಚು ನೀಟಾಗಿ ಕಾಣಿಸ್ಬೇಕಂತ ಫ್ಲವರ್ ಮಾಡ್ಕೊಂಡಿರೋದು. ಇದು ನೆಕ್ ಫುಲ್ಲು ಇದೇ ರೀತಿ ಅನ್ನೋದನ್ನು ನೀವು ಮಾಡ್ಕೊಬಿಡಿ. ಓಕೆ, ಅರ್ಧ ಇಂಚು ಕಾಣಿಸೋ ಥರ ನೆಕ್ ಫುಲ್ಲು ಮಾಡ್ಕೊಬಿಡಿ. ಇದಾದ ನಂತರ ಸೈಡ್ಗೆ ಎತ್ತು ಮಾಡಿಕೊಂಡು ಪೈಪಿಂಗ್ಗೆ 1 ಇಂಚು ವಿಡ್ತ್ ಬಟ್ಟೆ ತಗೊಂಡು, ಇವಾಗ ನಮಗೆ ನೆಕ್ಗೆ ಹಾಗೆ ಬಾಟಮ್ಗೆ ಬೇಕಲ್ವ ಅಷ್ಟು ಬಟ್ಟೆ ತಗೊಂಡಿದ್ದೇನೆ. ಅದು ಮಧ್ಯಕ್ಕೆ ವೈಟ್ ಕಲರಲ್ಲಿ ಕಾಣಿಸ್ತೈತೆ ನೋಡು, ಇದು ಥ್ರೆಡ್ ಪೈಪಿಂಗ್ ಅಂತಾರೆ. ಈ ಪೈಪಿಂಗ್ ಅನ್ನೋದು ಮಧ್ಯಕ್ಕೆ ಮಾಡಿಬಿಟ್ಟು ಆ ಥ್ರೆಡ್ ಪಕ್ಕದಲ್ಲೇ ಇವಾಗ ಹಾಕೋ ಸ್ಟಿಚ್ ಅನ್ನೋದು ಬರಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಥ್ರೆಡ್ ಮೇಲೆ ಸ್ಟಿಚ್ ಅನ್ನೋದು ಬರಬಾರ್ದು, ಥ್ರೆಡ್ ಪಕ್ಕಕ್ಕೆ ಈ ಸ್ಟಿಚಿಂಗ್ ಅನ್ನೋದನ್ನು ಹಾಕೋರಿ. ನಿಮಗೆ ಎಷ್ಟು ಬೇಕು ಅನ್ನೋದನ್ನು ಫಸ್ಟೇ ಕಟ್ ಮಾಡಿ ರೆಡಿ ಮಾಡ್ಕೋಬೇಕು. ಇದಾದಮೇಲೆ ನಾವು ನೆಕ್ ಮಾಡಿದಲ್ವ, ಈಗ ಆ ನೆಕ್ ಪೀಸ್ಗೆ ಇದು ಅಟ್ಯಾಚಿಂಗ್ ಅನ್ನೋದು ಮಾಡ್ತಾಯಿದ್ದೀನಿ. ಈಗೇನು ನಾನು ಬಾರ್ಡರ್ ರೆಡಿ ಮಾಡ್ಕೊಂಡಿದ್ದಲ್ವ ಅದೇ ಪೀಸ್ಗೆ ಈ ಬಾರ್ಡರ್ ಬಂದುಬಿಟ್ಟಿದ್ದಾನೆ. ನಮ್ಗೆ ಇವಾಗ ಸಪೋಸು ಫಸ್ಟ್ ಸ್ಟಿಚ್ ಹಾಕಿದಲ್ವ 180ಗೆ ಪೇಪರ್ ಕ್ಯಾನ್ವಾಸ್, ಅದೇನ ಪ್ರಾಬ್ಲಮ್ ಇದ್ದಲ್ಲಿ ಇವಾಗ ಪೈಪಿಂಗ್ ಅಟ್ಯಾಚಿಂಗ್ ಮಾಡೋ ಟೈಮಲ್ಲಿ ಆ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡಿಕೊಂಡು ನಮಗೆ ಬಾರ್ಡರ್ ಬಂದುಬಿಟ್ಟು ಒಂದೇ ಲೆವೆಲಾಗಿ ಕಾಣಿಸ್ಬೇಕು. ಆ ರೀತಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋರಿ. ಅದಾದ ಮೇಲೆ ಬ್ಲೌಸ್ ತೊಗೊಂಡಿದ್ದಾನ, ಇನ್ಸೈಡ್ ಅಂದರೆ ಲೈನಿಂಗ್ ಸೈಡ್ ಇಟ್ಟಿದ್ದಾನ ಈ ಪೇಪರ್ ಕ್ಯಾನ್ವಾಸು ಮೇಲ್ಗಡೆ ಬರೋ ಥರ ಇಟ್ಕೊಂಡು, ಇದು ನೆಕ್ ಫುಲ್ಲು ರೌಂಡು ಏನು ಇವಾಗ ನಾವು ಪೈಪಿಂಗ್ ಅಟ್ಯಾಚಿಂಗ್ ಮಾಡಿದ್ದೀವೋ ಆ ಪೈಪಿಂಗ್ ಮೇಲೆಗೇ ಸ್ಟಿಚ್ಚು, ಆ ಸ್ಟಿಚ್ ಮೇಲೇ ಈ ಸ್ಟಿಚ್ ಹಾಕ್ಕೋಬೇಕು, ಪೈಪಿಂಗ್ ಮೇಲೆ ಹಾಕಬಾರ್ದು. ಓಕೆ, ಆ ಪೈಪಿಂಗ್ ಥ್ರೆಡ್ ಇತ್ತಲ್ವ ಆ ಥ್ರೆಡ್ ಮೇಲೆ ಸ್ಟಿಚ್ ಬರಬಾರ್ದು. ಅಟ್ಯಾಚಿಂಗ್ ಸ್ಟಿಚ್ ಇತ್ತಲ್ವ ಆ ಸ್ಟಿಚ್ ಮೇಲೆ ಸ್ಟಿಚ್ ಹಾಕ್ಕೊಂಡಿದ್ದಾನ. ಈ ಕಾರ್ನರ್ಸ್ ಇದೆ ಅಲ್ವಾ, ಈ ಕಾರ್ನರ್ಸಲ್ಲಿ ನ್ಯಾಚಿಂಗ್ ಅನ್ನೋದು ಹಾಕೋರಿ. ಈ ನ್ಯಾಚ್ ಹಾಕಿದಾಗ ಟರ್ನ್ ಮಾಡದೆ ನೀಟಾಗಿ ಅನ್ನೋದು ಬರುತ್ತೆ. ಈ ಕಾರ್ನರ್ ಎಷ್ಟಿರ್ತದೋ ಅಷ್ಟು ಒಂದು ಕಾಲು ಇಂಚಿಗೆ ನ್ಯಾಚಸ್ ಅನ್ನೋದು ಹಾಕೋರಿ. ಅದಾದಮೇಲೆ ಟರ್ನ್ ಮಾಡಿಬಿಟ್ಟು ಇವಾಗ ನಾವೇನು ಪೈಪಿಂಗ್ ಇತ್ತು ಆ ಪೈಪಿಂಗ್ ಪಕ್ಕದಲ್ಲೇ ಈ ಸ್ಟಿಚ್ ಬರಬೇಕು. ಈ ಸ್ಟಿಚ್ ಬರೋವಾಗ ನಾವು ನೋಡ್ಕೋಬೇಕು ಅಪ್ ಆ್ಯಂಡ್ ಡೌನ್ ಅಂದರೆ ಪೈಪಿಂಗ್ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಇರಬಾರ್ದು. ಆ ಇರಬಾರ್ದು ಏನೋ ಇದ್ದಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅನ್ನೋದು ಮಾಡಿಕೊಂಡು ಈ ಸ್ಟಿಚಿಂಗ್ ಅನ್ನೋದು ಹಾಕಬೇಕು. ಆವಾಗ ಪೈಪಿಂಗು ಒಂದೇ ಲೆವೆಲಾಗಿ ಕಾಣಿಸಿದ್ರೆ ತುಂಬ ಚೆನ್ನಾಗಿರ್ತದೆ ನೋಡೋದಕ್ಕೂ. ಆಮೇಲೆ ಈ ಕಡೆ ಫ್ಲವರ್ಗೆ ಸೈಡು ಡೈರೆಕ್ಟ್ ಇದು ಇಟ್ಬಿಟ್ಟು ಒಂದು ಸ್ಟಿಚಿಂಗ್ ಅನ್ನೋದು ಹಾಕ್ಬೇರಿ. ಇದು ಬಂದಿದ್ದೇನ ಟಾಪ್ ಸೈಡ್ ಪ್ಯಾಚಸ್ ಅಂತಾರೆ. ಓಕೆ, ಇದು ಬಂದಿದ್ದೇನ ಟಾಪ್ ಸೈಡ್ ಪ್ಯಾಚಸ್ಸು. ಇದು ಫುಲ್ಲು ನಿಧಾನಕ್ಕಾಗಲಿ ನೀಟಾಗಿ ಈ ಸ್ಟಿಚಿಂಗ್ ಅನ್ನೋದು ಹಾಕ್ಕೋಬಿಡಿ. ಇಲ್ಲಿ ನಾವು ಫ್ಲವರ್ ಪಕ್ಕದಲ್ಲಿ 3 ಸ್ಟಿಚ್ ಹಾಕಿರ್ತಲ್ವ, 3 ಒಂದ್ರ ಮೇಲೆಗೆ ಒಂದು ಇರಬೇಕಾಗತ್ತೆ. ಆದಮೇಲೆ ಬಾಟಮ್ ಸೈಡು ಪೈಪಿಂಗು, ಈ ಪೈಪಿಂಗನ್ನು ಅಷ್ಟೇ ನಾವು ಕರೆಕ್ಟಾಗಿ ಅರ್ಧ ಇಂಚು ಬಾಡಿ ಮಾರ್ಜಿನ್ ಅನ್ನೋದು ಬಿಟ್ಟಿರ್ತೀವಲ್ವ, ಅದಕ್ಕೆ ಕರೆಕ್ಟಾಗಿ ಅರ್ಧ ಇಂಚು ಪೈಪಿಂಗ್ ಅನ್ನೋದು ನಾನು ಅಟ್ಯಾಚಿಂಗ್ ಅನ್ನೋದು ಮಾಡ್ತಾಯಿದ್ದೀನಿ. ನಾನು ಆವಾಗ ಫಾಸ್ಟ್ ತೋರಿಸಿರೋ ಮೆಜರ್ಮೆಂಟ್ಗಳೆಲ್ಲ ರೆಜಿಡ್ ಮೆಜರ್ಮೆಂಟ್ಗಳು.
ಅದಾದಮೇಲೆ ನಾನು ಇವಾಗ ಲೈನಿಂಗು ಬಾಟಮ್ ಸೈಡ್ಗೆ ಇಟ್ಬಿಟ್ಟು ಪೈಪಿಂಗು ಬಾಟಮ್ ಸೈಡ್ಗೆ ಇಟ್ಬಿಟ್ಟು ಈಗೇನು ನಾನು ಅಟ್ಯಾಚಿಂಗ್ ಅನ್ನೋದು ಮಾಡಿದ್ದೀನೋ ಪೈಪಿಂಗು ಆ ಸ್ಟಿಚ್ ಮೇಲೆ ಈ ಸ್ಟಿಚ್ ಅನ್ನೋದನ್ನು ನಾನು ಹಾಕ್ತಾಯಿದ್ದೀನಿ. ಅದಾದಮೇಲೆ ಬಾಡಿ ಮಾರ್ಜಿನ್ಗಳೆಲ್ಲ ಒಳಗಡೆ ಹೋಗೋ ಥರ ಮಡಗಿಬಿಟ್ಟಿದ್ದನ್ನು ಈಗ ಹಾಕಿರೋ ಲೈನಿಂಗ್ನು ಮತ್ತೆ ಒಂದು ಟರ್ನ್ ಮಾಡಿಬಿಟ್ಟಿದ್ದನ್ನು ಅದ್ರ ಮೇಲೆ ಈ ಸ್ಟಿಚ್ ಅನ್ನೋದು ಹಾಕ್ತಾಯಿದ್ದೀನಿ. ಇವಾಗ ಬಾಡಿ ಮಾರ್ಜಿನ್ ಎಲ್ಲ ಇದರದ್ದು ಇನ್ಸೈಡ್ ಅನ್ನೋದು ಹೋಗ್ಬಿಡ್ತದೆ. ಇವಾಗ ಮತ್ತೆ ಈ ಪೈಪಿಂಗ್ ಪಕ್ಕದಲ್ಲಿ ಪೈಪಿಂಗ್ ಪಕ್ಕದಲ್ಲಿ ಎಡ್ಜ್ ಸ್ಟಿಚ್ ಇಲ್ಲ ಕಿನಾರೆ ಸ್ಟಿಚ್ ಅದನ್ನು ನಾನು ಹಾಕ್ಕೊತಾ ಇದ್ದೀನಿ. ಇದು ಹಾಕೋ ಟೈಮಲ್ಲೂ ಅಷ್ಟೇ ಪೈಪಿಂಗ್ ಒಂದೇ ಲೆವೆಲಾಗಿ ಇರೋ ಥರ ನೋಡಿಕೊಂಡು ಈ ಸ್ಟಿಚಿಂಗ್ ಹಾಕೋರಿ. ಏನಾರ ಇದ್ದರೆ ಬಾಡಿ ಫ್ಯಾಬ್ರಿಕ್ನ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿಬಿಟ್ಟು ನೀಟಾಗಿ ಪೈಪಿಂಗ್ ಕಾಣಿಸೋ ಥರ ಮಾಡಿ ಅದನ್ನು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡಿದ್ದಾನೆ ಡಾಟ್ ಅನ್ನೋದು ಇಡ್ತಾ ಇದ್ದೀನಿ ಬ್ಯಾಕ್ ಸೈಡು. ಈ ಡಾಟ್ ಬಂದಿದ್ದಾನೆ ನಮಗೆ ಅರ್ಧ ಇಂಚು ವಿಡ್ತು 3 ಇಂಚು ಇಲ್ಲ 3.5 ಇಂಚು ಲೆಂತ್ ಅನ್ನೋದು ಇರ್ತದೆ. ಇದು ಅಟ್ಯಾಚಿಂಗ್ ಮಾಡೋ ಟೈಮಲ್ಲಿ ಬಾಡಿ ಮತ್ತು ಲೈನಿಂಗ್ ಎರಡು ಒಟ್ಟಿಗಿರೋ ಥರ ನೋಡ್ಕೊರಿ. ಒಟ್ಟಾಗಿ ಬ್ಲೌಸ್ ಅನ್ನೋದು ಫಿನಿಶ್ ಆಯಿತು. ನೋಡಿ ಸ್ನೇಹಿತರೆ, ಯು ನೆಕ್ ಬ್ಲೌಸ್ ಡಿಸೈನ್ ಅನ್ನೋದು ರೆಡಿ ಆಯಿತು. ನಿಮಗೆ ಈ ಡಿಸೈನ್ ಹೇಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಸಪೋಸ್ ನಿಮಗೆ ಈ ವಿಡಿಯೋ ಏನಾರ ಇಷ್ಟ ಆದಲ್ಲಿ ನನಗೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋಂಥ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊರಿ. ಏನಂದರೆ ನಾನು ಈ ಥರ ಹೊಸ ಡಿಸೈನ್ಗಳೆಲ್ಲ ರೆಡಿ ಮಾಡಿಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ನೀವು ಈ ಥರ ಡಿಸೈನ್ಗಳೆಲ್ಲ ನೋಡಿ ಕಲಿಬೋದು. ಸ್ನೇಹಿತರೆ, ಮತ್ತು ಬರೋ ವಿಡಿಯೋದಲ್ಲಿ ನಾನು ಭೇಟಿಯಾಗತ್ತೀನಿ.